ನನ್ನ ಕರ್ಮ. ಬೇಕು ಅಂತ ಮಾಡದೇ ಇದ್ರು ಮೇಡಮ್ ಮುಂದೆ ದೋಷಿಯಾಗಿ ನಿಲ್ಬೇಕಾಗಿ ಬಂತು. ಯಾವ ತಪ್ಪು ಮಾಡದೇ ಇದ್ರು ಆಪಾದನೆ ಹೊರಬೇಕಾಗಿ ಬಂತು. ನನ್ನ ಬಗ್ಗೆ ಗೊತ್ತಿದ್ದು ಕೂಡ ಅಮ್ಮವ್ರು ಯಾಕೆ ಈ ಕೋಪ ಬೆಳೆಸ್ಕೊತಾನೆ ಇದ್ದಾರೆ? ರಾತ್ರಿ ನೀನು ಮಾಡಿದ್ದೀನಿ ನೋಡಿದ್ರೆ ಮೇಡಮ್ ಒಬ್ಬರೇ ಅಲ್ಲ, ಯಾರೇ ಆದರೂ ಅದೇ ರೀತಿ ರಿಯಾಕ್ಟ್ ಆಗ್ತಾರೆ. ರಾಹುಲ್ ಅವರೇ, ಅಷ್ಟೊಂದು ಕೆಟ್ಟದಾಗ ಏನು ನಡೀತು? ನಾನು ಹೇಳೋದಿಲ್ಲ, ನೀನೇ ನೋಡು. ರಾಹುಲ್ ಅವರೇ, ಇದೆಲ್ಲ ನಾನೇನಾ? ರಾಹುಲ್ ಅವರೇ, ಏನಾಯ್ತು ನನಗೆ? ನನ್ನನ್ನು ಕೇಳೋದಲ್ಲ, ಏನ್ ನಡೀತು ಅಂತ ನೀನೇ ಹೇಳಬೇಕು. ಇದನ್ನೆಲ್ಲ ಮೇಡಮ್ ಮುಂದೆ ಕೇಳಿದ್ರೆ ಇಶ್ಯೂ ಇನ್ನೂ ದೊಡ್ಡದಾಗತ್ತೆ ಅಂತ ನಿನ್ನೆಲ್ಲ ಇಲ್ಲಿ ಕರ್ಕೊಂಡು ಬಂದಿದ್ದು. ಅಂದ್ರೆ ನೀವು ಕೂಡ ನನ್ನ ನಂಬ್ತಿಲ್ವಾ ರಾಹುಲ್ ಅವರೇ? ನಂಬಿಕೆ ಅಂತಲ್ಲ ಭಾಷಿಣಿ, ಯಾವುದು ಗೊತ್ತಿಲ್ಲದ ಹಾಗೆ, ಏನು ನೆನ್ಪಿಲ್ದೇ ಇರೋ ಹಾಗೆ ಮೈ ಮೇಲೆ ಏನೋ ಬಂದಿರೋಳ್ ತರ ಬಿಹೇವ್ ಮಾಡ್ತಿದ್ದಲ್ಲ, ಅದನ್ನೆಲ್ಲ ಹೇಗ್ ಮರ್ತೋದೆ ನೀನು? ಅದು ತಲೆಗ್ ಮತ್ ಹತ್ತಿದ್ರೆ ಏನ್ ನಡೀತೋ, ನಾವ್ ಏನ್ ಮಾಡಿದ್ವೋ, ಏನ್ ಮಾತಾಡಿದ್ವಿ ಅಂತ ಕೂಡ ನೆನ್ಪಿರೋದಿಲ್ಲ ಅಲ್ವಾ? ಆದ್ರೂ ಇಷ್ಟೊಂದು ಕೆಟ್ಟದಾಗ? ಹೌದು ರಾಹುಲ್ ಅವರೇ, ನೀವ್ ಹೇಳೋದನ್ನ ನಾನು ಕೇಳಿಸ್ಕೋಬೇಕಾದ್ರೆ ನೀವ್ ಮಾಡಿದ್ ಮಾತ್ರ ನೀವ್ ಯಾಕೆ ನಂಬ್ತಿಲ್ಲ? ನೀನ್ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ? ಕಾಡಲ್ಲಿ ನಮ್ಮಿಬ್ರ ಮಧ್ಯೆ ಅವತ್ ರಾತ್ರಿ ನಡೆದ ಘಟನೆ ಬಗ್ಗೆ ರಾಹುಲ್ ಅವರೇ. ಯಾವುದೋ ಹಣ್ಣುಗಳನ್ನ ತಿಂದು ಆ ಮತ್ತಲ್ಲಿ ಆ ರಾತ್ರಿ ನೀವೇನ್ ಮಾಡಿದ್ರೋ ನನಗ್ ಗೊತ್ತು. ಆದ್ರೆ ಬೆಳಗ್ಗೆ 7 ಅಷ್ಟೊತ್ತಿಗೆ ಮಾತ್ರ ನಿಮ್ಗೇನು ನೆನ್ಪಿರ್ಲಿಲ್ಲ. ಏನ್ ನಡೀತು ಅಂತ ಇವತ್ ನಾನು ಹೇಗ್ ಕೇಳ್ತಾ ಇದ್ದೀನೋ ಅವತ್ತು ಕೂಡ ಅಷ್ಟೇ ಮುಗ್ಧವಾಗಿ ನೀವು ಕೇಳಿದ್ರಿ. ಅಟ್ಲೀಸ್ಟ್ ಅಷ್ಟಾದ್ರೂ ನೆನ್ಪಿದ್ಯಾ ನಿಮ್ಗೆ? ನೀನು ಕೂತ್ಕೋ ಬಾ. ಅಯ್ಯೋ ರಾಹುಲ್ ಅವರೇ, ಬೇಡ ರಾಹುಲ್ ಅವರೇ, ತಿನ್ಬೇಡಿ. ಆಹಾ, ಹೌದಾ? ಅಯ್ಯೋ ಬೇಡ ರಾಹುಲ್ ಅವರೇ, ಬೇಡ. ಸರಸು, ರಾತ್ರಿ ನಡೆದಿದ್ ನಿಮಗ್ ನೆನ್ಪಿಲ್ವಾ? ಏನ್ ನಡೀತು? ಅದ್ಯಾವುದೋ ಫ್ರೂಟ್ಸ್ ತಂದೆ ನಾನು ತಿಂದೆ. ನೀನು ನನ್ನ ಸರಸುನ ನೆನಪು ಮಾಡಿದೆ ಅಂತಾನೂ ಹೇಳಿದೆ. ಅದಾದ್ಮೇಲೆ ನನಗ್ ಮತ್ತೆ ಹೆಚ್ಚಾಗಿ ಮಲಗ್ಬಿಟ್ಟೆ, ಅಷ್ಟೇ ಅಲ್ವಾ? ಆ ರಾತ್ರಿ ನಡೆದಿದ್ದನ್ನ ನೆನಪು ಮಾಡ್ಬೇಕು ಅಂತ ಅವತ್ತಿಂದ ಇವತ್ತಿನವರೆಗೂ ಪ್ರಯತ್ನ ಪಡ್ತಾನೆ ಇದ್ದೀನಿ. ಆದ್ರೆ ನೀವು ನಂಬ್ತಾನೆ ಇಲ್ಲ. ಕನಿಷ್ಠ ನನ್ನ ಮಾತು ಕೂಡ ಕೇಳ್ತಿಲ್ಲ. ನಿಜವಾಗ್ಲೂ ನನಗೆ ನೆನಪಿಲ್ಲ ಭಾಷಿಣಿ. ನಾನು ಕೂಡ ಇವತ್ತು ಅದನ್ನೇ ಹೇಳ್ತಿದ್ದೀನಿ. ಆದ್ರೆ ನಿಮಗ್ ಪೂರ್ತಿಯಾಗಿ ನಂಬಿಕೆನೆ ಬರ್ತಿಲ್ವಲ್ಲ. ನನ್ನ ಮರವಿಗೆ ನಿಮ್ ತಪ್ಪಿಗೆ ವ್ಯತ್ಯಾಸ ಏನು ಗೊತ್ತಾ? ಆಧಾರ. ಅವತ್ ನನ್ನ ಹತ್ರ ಏನಾದ್ರೂ ಸಾಕ್ಷಿ ಇದ್ದಿದ್ರೆ ನನ್ನ ನೀವು ತಪ್ಪು ತಿಳ್ಕೊತಿರ್ಲಿಲ್ಲ. ನೀವು ಕೂಡ ನನ್ನ ನಂಬ್ತಿದ್ರೇನೋ. ಆ ನಂಬಿಕೆ ಇಲ್ದೇನೆ ಇಷ್ಟು ದಿನ ಎಷ್ಟು ಅವಮಾನಗಳನ್ನ ಸಹಿಸ್ಕೊಂಡೆ. ನಿಮ್ ಮಾತುಗಳಿಗೆ ಕ್ಷಣ ಕ್ಷಣ ನರಕ ಅನುಭವಿಸಿದ್ದೀನಿ. ಹೊಟ್ಟೆಲ್ ಮಗು ಜೊತೆಗೆ ನೋವನ್ನು ಕೂಡ ಹೊತ್ಕೊಂಡಿದ್ದೀನಿ. ಒಂದು ಆಧಾರ ಇಲ್ಲದೆ ನಾನು ಅನುಭವಿಸ್ತಿರೋ ಶಿಕ್ಷೆ ನಿಮ್ಗೆ ಅರ್ಥ ಆಗ್ತಿದ್ಯಾ? ರಾತ್ರಿ ನಾನು ಕುಡ್ದು ಡ್ಯಾನ್ಸ್ ಮಾಡಿದೆ, ಹಾಡ್ದೆ, ಹುಚ್ಚಿ ಹಾಗೆ ಬಿಹೇವ್ ಮಾಡಿದೆ. ಅದರಿಂದ 4 ಜನ ನಕ್ರು, 4 ಮಾತಂದ್ರು. ಆದ್ರೆ ನೀವು ಮಾಡಿದ ಕೆಲ್ಸದಿಂದ ನನ್ನವರು ಅನ್ಕೊಂಡಿರೋರೆಲ್ಲ ಆಪಾದನೆ ಮಾಡಿದ್ರು. ನಿಜಾನ ಸುಳ್ಳಾಗಿ ಬದಲಾಯಿಸೋ ಪ್ರಯತ್ನ ಮಾಡಿದ್ರು.
ನಮ್ ಕ್ಯಾರೆಕ್ಟರ್ನೇ ನಾಶ ಮಾಡಿದ್ರು. ಇವಾಗ ಹೇಳಿ, ನಿಮ್ ಮರವಿಂದ ಆದ್ ನಷ್ಟ ಜಾಸ್ತಿನಾ, ನನ್ ಮತ್ತಿಂದ ಹೋದ್ ಮರ್ಯಾದೆ ಜಾಸ್ತಿನಾ? ನೀವೇ ಆಲೋಚನೆ ಮಾಡಿ. ಅಲ್ಲ, ಯಾಕೆ ಹೀಗೆಲ್ಲ ಆಯ್ತು ಅಂತ ಏನು ಗೊತ್ತಾಗ್ತಾನೆ ಇಲ್ಲ. ನಾನಿಷ್ಟು ಹೇಳ್ತಿದ್ರು ನೀವ್ ಹೀಗೆ ಮಾತಾಡ್ತಿದ್ದೀರಾ. ಇನ್ನೇನ್ ಮಾಡ್ಲಿ ರಾಹುಲ್ ಅವರೇ? ನನ್ ಹೊಟ್ಟೆಲಿದ್ ಮಗುಗೆ ನೀವೇ ತಂದೆ, ನಾನು ಉಸಿರಿರೋ ತನಕ ನೀವೇ ನನ್ ಗಂಡ. ದಯವಿಟ್ಟು ನನ್ನ ನಂಬಿ. ಈಗ್ಲೂ ಕೂಡ ನೀವು ನನ್ನ ನಂಬಲಿಲ್ಲ ಅಂದ್ರೆ ನಾನು ಬದುಕಿದ್ರು ಸತ್ತ ಹಾಗೇನೆ. ಒಬ್ಬ ತಾಯಿಗೆ ಮಗುಗೆ ಗೊತ್ತಿದ್ದು ಅನ್ಯಾಯ ಮಾಡಿದ ಹಾಗೇನೆ, ಸ್ವತಃ ಕೈಯಾರೆ ಭವಿಷ್ಯನ ಹಾಳು ಮಾಡಿದ ಹಾಗೇನೆ. ರಾಹುಲ್ ಅಡ್ಡ ಬರ್ದೇ ಇದ್ದಿದ್ರೆ ಆಂಟಿ ಕೊಡೋ ಏಟ್ಗೆ ಸರಸು ಮನೆಯಿಂದ ಹೊರಗಡೆ ಬೀಳ್ತಿದ್ಲು. ಇದೇನಾದ್ರೂ ನಮಗ್ ಹೊಸ್ತಾ ಏನು? ಪ್ಲಾನ್ ಎಷ್ಟೇ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ರು ಲಾಸ್ಟ್ ಮಿನಿಟ್ ಅಲ್ಲಿ ನಾಶ ಮಾಡೋದಕ್ಕೆ ರಾಹುಲ್ ಬರ್ತಾನೆ. ಅದೇ ಅಲ್ವಾ ಯಾವಾಗ್ಲೂ ಆಗೋದು. ಇದನ್ನೇ ಬೇಡ ಅನ್ನೋದು. ಕಷ್ಟ ಪೂರ್ತಿ ವೇಸ್ಟ್ ಆಯ್ತು ಅಂತ ನಾನ್ ಫೀಲ್ ಆಗ್ತಿದ್ರೆ ಪ್ರೋಟೀನ್ ಲೊಟ್ಟೆ ಬೋರಿಂಗ್ ಬಿಸ್ಕೆಟ್ ಅಂತ ಕಮೆಂಟ್ ಮಾಡ್ತಿದ್ದೀರಲ್ಲ. ಅಂದ್ರೆ ಹೀಗ್ ಡಿಸ್ಕರೇಜ್ ಮಾಡಿದ್ರೆ ಹೊಸ ಹೊಸ ಪ್ಲಾನ್ಗಳು ಹುಟ್ಟುತ್ತೇನೋ ಅಂತ ಚಿಕ್ಕ ಆಸೆ. ನಿನ್ನ ಆಸೆ ಬೇಡ್ಕೊಂಡ್ ತಿನ್ನೋ ಆಗಿದೆ. ಸಡನ್ ಆಗಿ ಆ ಸರಸು ಏನು ನೆನ್ಪಿಲ್ಲ ಅಂತ ಹೇಳ್ತಾಳೆ ಅಂತ ನಾನೇನಾದ್ರೂ ಎಕ್ಸ್ಪೆಕ್ಟ್ ಮಾಡಿದ್ನಾ? ಆ ಒಂದು ಮಾತಿನಿಂದ ಪೂರ್ತಿ ಪ್ಲಾನ್ ಶೇಪೇ ಬದಲಾಗೋಯ್ತು. ಅವಳು ಮಾಮೂಲಿ ಅವಳಲ್ಲ ಪ್ರೀತಿ, ನಮ್ಗಿಂತ ಒಂದ್ ಹೆಜ್ಜೆ ಮುಂದೆ ಇರ್ತಾಳೆ. ಆ ಅದೃಷ್ಟನೂ ಅವಳ ಹಿಂದೆ ನೆರಳಿನ ತರ ಫಾಲೋ ಆಗ್ತಿರುತ್ತೆ. ನಮ್ಗೇನೋ ದರಿದ್ರ ತಲೆ ಮೇಲೆ ನಾಟು 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 ಅಂತ ಡಾನ್ಸ್ ಮಾಡ್ತಿರುತ್ತೆ. ಸೈಲೆಂಟ್ ಆಗಿರಿ, ಅವಳು ಬರ್ತಿದ್ದಾಳೆ. ಓ, ಇಬ್ರು ಒಟ್ಟಿಗೆ ಇದ್ದೀರಾ? ಯಾಕೆ ಬೇರೆ ಬೇರೆ ಇದ್ರೆ ಅಟ್ಯಾಕ್ ಮಾಡ್ಬೇಕು ಅನ್ಕೊಂಡ? ನಿನ್ಗ ಚಾನ್ಸ್ ಕೊಡ್ಬಾರ್ದು ಅಂತಾನೆ ಯಾವಾಗ್ಲೂ ಜೊತೆಲೇ ಇರ್ತೀವಿ. ಹೀಗೇನೆ ಒಟ್ಟಿಗೆ ಇರ್ಬೇಕು ವನಜಕ್ಕ. ಇಬ್ರಲ್ಲಿ ಒಬ್ರಿಗಾದ್ರೂ ಬುದ್ಧಿ ಬರೋವರೆಗೂ ಹೀಗೇನೆ ಒಟ್ಟಿಗೆ ಪ್ಲಾನ್ಗಳು ಮಾಡ್ಬೇಕು. ಅದು ನನ್ಗೆ ಪಾಸಿಟಿವ್ ಆಗಿ ಬದಲಾಗ್ಬೇಕು. ಒಟ್ಟಿಗೆ ಏನೋ ಪ್ಲಾನ್ ಪ್ರೀತಿದ್ ಮಾತ್ರನೇ, ನನ್ನ ಇನ್ವಾಲ್ವ್ಮೆಂಟ್ ಇಲ್ಲ. ವನಜಕ್ಕ, ನಿಜನೇ ಅಲ್ವಾ ಪ್ರೀತಿ? ಪ್ರೀತಿ, ಹಾಗ್ ನೋಡಿದ ಮಾತ್ರಕ್ಕೆ ನೀನ್ ಮಾಡಿದ್ದು ಹೇಳಿದ್ದು ಎಲ್ಲ ಸುಳ್ಳಾಗೋಗಲ್ಲ. ಎನಿಹೌ, ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಥ್ಯಾಂಕ್ಸಾ? ಏನಕ್ಕೆ? ಯಾಕೆ ಅಂದ್ರೆ
ರಾತ್ರಿ ಪಾರ್ಟಿಲಿ ಜ್ಯೂಸ್ ಅಲ್ಲಿ ಡ್ರಿಂಕ್ಸ್ ಮಿಕ್ಸ್ ಮಾಡಿದ್ದಕ್ಕೆ. ನನ್ ಕೈಲಿ ಕುಡ್ಸಿದ್ದಕ್ಕೆ. ಮತ್ ಬಂದ ಹಾಗೆ ಡಾನ್ಸ್ ಮಾಡಿಸಿದ್ದಕ್ಕೆ. ಇದೆಲ್ಲ ನಿನಗ್ ಹೇಗ್ ಗೊತ್ತು? ಅಷ್ಟು ಗೊತ್ತಾಗ್ದೇನೆ ಈ ಮನೇಲಿ ಇಷ್ಟ ದಿನ ಹೇಗಿರಕ್ಕಾಗತ್ತೆ ವನಜಕ್ಕ? ನಿನ್ ವಿಡಿಯೋ ಏನೋ ವೈರಲ್ ಆಗೋಗಿ ಓವರ್ ನೈಟ್ ಸೆಲೆಬ್ರಿಟಿ ಆಗೋಗಿರೋ ಹಾಗೆ ನನಗೇನಕ್ಕೆ ಥ್ಯಾಂಕ್ಸ್ ಹೇಳ್ತಿದ್ಯಾ? ವೈರಲ್ ಆಗಿಲ್ಲ ಅಂತಂದ್ರು ಅದನ್ ಮೀರಿರೋ ಒಂದ್ ವಂಡರ್ ನಡೀತು. ಇಷ್ಟು ದಿನ ನನ್ ಕ್ಯಾರೆಕ್ಟರ್ ಮೇಲೆ ಬಂದಿದ್ದ ಸಂದೇಹನ, ನನ್ ಮೇಲ್ ಹೊರಿಸಿದಂತ ಕಳಂಕನ ಹೇಗ್ ತೊಳ್ಕೋಬೇಕೋ, ನನ್ ಹೊಟ್ಟೆಲ್ ಇದ್ದಿದ್ ಮಗುಗೆ ರಾಹುಲ್ನೇ ತಂದೆ ಅಂತ ಹೇಗ್ ಅವ್ರನ್ನ ನಂಬಿಸ್ಬೇಕು ಅಂತ ಆಸೆಯಿಂದ ಕಾಯ್ತಿದ್ ನನಗೆ ನೀವ್ ಮಾಡಿದ ಕೆಲ್ಸದಿಂದ ಅದ್ಭುತವಾದ ಅವಕಾಶ ಸಿಕ್ತು. ಗೊತ್ತಿದ್ದೋ ಗೊತ್ತಿಲ್ದೇನೋ ನೀವಿಬ್ರು ಹಾಕಿದ ಪ್ಲಾನ್ ಇಂದ ನನಗ್ ಒಳ್ಳೇದೇ ಆಯ್ತು. ಅದಕ್ಕೆ ನಿಮ್ಮಿಬ್ರಿಗೂ ಮುಖ್ಯವಾಗಿ ನಿನ್ನೊಬ್ಳಿಗೆ ಮೆನಿ ಮೆನಿ ಥ್ಯಾಂಕ್ಸ್. ನೀವ್ ಹೀಗೆ ಸಿಲ್ಲಿ ಪ್ಲಾನ್ಸ್ ಮಾಡ್ತಾನೆ ಇರ್ಬೇಕು, ನನಗ್ ಸಕ್ಸಸ್ ಸಿಗ್ತಾನೆ ಇರ್ಬೇಕು. ಬಾಯ್. ದರಿದ್ರನೋ ಅದೃಷ್ಟ ತರ ಬದಲಾಯಿಸ್ಕೊಳ್ಳೋ ದುಷ್ಟ ಶಕ್ತಿ ಈ ಸರ್ಸು. ಮೋಸ್ಟ್ ಪವರ್ಫುಲ್. ಅವಳ ಪವರ್ ಬಗ್ಗೆ ಅಲ್ಲ, ಅಷ್ಟಕ್ಕೂ ಪ್ಲಾನ್ ಅರ್ಥನೇ ಆಗ್ತಿಲ್ಲ. ಮನೇಲಿ ಅವಳ ಪೊಸಿಷನ್ನ ಪಕ್ಕಾ ಮಾಡ್ಕೋತಿದ್ದಾಳೆ. ಇದ್ರಲ್ಲಿ ಅರ್ಥ ಆಗದೆ ಇರೋದೇನಿದೆ? ಹೊಟ್ಟೆಲ್ಲೇ ಮಗು ಸತ್ತೋಯ್ತು, ಇವತ್ತು ನಾಳೆನೋ ಹೊರಗಡೆ ಹೋಗ್ತಾಳೆ. ಅಂಥದ್ರಲ್ಲಿ ಈ ಟೈಮಲ್ಲಿ ರಾಹುಲ್ನ ನಂಬಿಸೋ ಅಗತ್ಯ ಅವಳಿಗೆ ಹೆಂಗ್ ಬಂದಿದೆ? ನನಗೆ ಗೊತ್ತಿಲ್ದಿರೋ ಸೀಕ್ರೆಟ್ ಏನೋ ಇದೆ. ನೋಡು 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 ವಿದ್ಯಾ, ನನ್ ತಾಯಿ, ಇಬ್ರು ಸೇರಿ ಅಮ್ಮವ್ರಿಗೆ ಕೈ ಮುಗಿಯೋಣ. ಕೈ ಮುಗಿಯೋಣ. ಇಲ್ಲಿ ಕೈ ಮುಗಿ. ಅಮ್ಮ, ಎಷ್ಟೊತ್ತಾಯ್ತು ನೀವು ಬಂದು? ನೀನು ಮತ್ತೆ ಮಗು ಅಮ್ಮನವ್ರಿಗೆ ಕೈ ಮುಗಿತಿರುವಾಗ ಬಂದುವಮ್ಮ. ಇಲ್ಲಿ ಕೊಡಮ್ಮ, ಸ್ವಲ್ಪ ಹೊತ್ತು ಎತ್ಕೋತೀನಿ. ಎಷ್ಟೊತ್ತು ಅಂತ ಎತ್ಕೊಂಡಿರ್ತೀಯ? ಯಾಕಮ್ಮ ಹಾಗಂತ್ಯ? ಇದು ನನ್ ಪ್ರಾಣ, ಭಾರ ಅಲ್ಲ. ಇದು ನನ್ ಜವಾಬ್ದಾರಿಯಮ್ಮ. ಇದ್ಯಾವಾಗ್ಲೂ ನನ್ ಜೊತೆನೇ ಇರ್ಬೇಕು. ಯಾವ ಕ್ಷಣನೂ ನನ್ಗೆ ಕಷ್ಟ ಅನ್ಸಿಲ್ಲ. ನನ್ ಮುತ್ತು ಬಂಗಾರ ಇದು. ಮಗು ಮೇಲೆ ಪ್ರೀತಿ ಬೆಳೆಸ್ಕೊಳ್ಳೋದು ತಪ್ಪಲ್ಲಮ್ಮ. ಆದ್ರೆ ಈ ಮನೇಲಿ ನೀನ್ ಎಷ್ಟು ದಿನ ಇರ್ತೀಯೋ ಗೊತ್ತಿಲ್ಲ. ಇರೋದಕ್ಕೂ ಕೂಡ ನಿಮ್ಮ ಅತ್ತೆಯವರು ಒಪ್ಕೊಳ್ಳೋದಿಲ್ವಲ್ಲಮ್ಮ. ಯಾರು ಒಪ್ಕೊಂಡ್ರು ಒಪ್ಕೊಳ್ದೇ ಇದ್ರು ನಾನು ಈ ಮಗುಗ ಅಮ್ಮನೇ ಅಲ್ವಾಪ. ಆದ್ರೆ ಹೆತ್ತ ಪ್ರೀತಿಗೂ ತಪ್ಪಾಗಿ ಸಿಕ್ಕಿರೋ ಅಗತ್ಯಕ್ಕೂ ವ್ಯತ್ಯಾಸ ಇರುತ್ತಲ್ವೇನೆ? ಮಗು ಮೇಲೆ ನೀನು ಬೆಳೆಸ್ಕೊಂಡಿರೋ ಪ್ರೀತಿ, ಪ್ರೇಮ ಈ ಮನೆ ಬಿಟ್ಟು ಹೋದ್ಮೇಲೆ ನಿನ್ನನ್ನೇ ಸುತ್ಕೊಂಡು ಇನ್ನಷ್ಟು ನೋವು ಕೊಡುತ್ತೆ. ಹೌದಮ್ಮ, ಇರೋ ಸಮಸ್ಯೆಗಳು ಸರಿ ಹೋಗಲ್ಲ ಅನ್ನೋ ಆಗಿದೆ. ಹೊಸ ಸಮಸ್ಯೆ ಆಗಿ ಬದಲಾಗಿ ಹೋಗುತ್ತೇನೋ ಅನ್ನೋ ಭಯದಿಂದಾನೇ ಹೇಳೋದಿಕ್ ಬಂದಿದ್ದೀವಮ್ಮ. ಅರ್ಥ ಮಾಡ್ಕೋ ಭಾಷಿಣಿ. ಇಲ್ಲ ಅಪ್ಪ, ಈ ಮಗು ನನ್ನ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಆಗೇ ಆಗತ್ತೆ ಅನ್ನೋ ನಂಬಿಕೆ ನನಗಿದೆ. ನನ್ನ ಮಗುನ ದೂರ ಮಾಡೋದು ವಾಗ್ದೇವಿ ಅವ್ರಿಗಲ್ಲ,
ಯಾರಿಂದನೂ ಆಗಲ್ಲ ಅಂತ ಸಂಬಂಧ ನಮ್ದು. ಅಮ್ಮ, ನಿನ್ಗೆ ಯಾವ ಕಷ್ಟನೂ ಬರಬಾರ್ದು ಅಂತ ನಾವು ಹೇಳ್ಬೇಕಾದನ್ನು ಹೇಳಿದ್ವಿ. ಮಿಕ್ಕಿದ್ದು ನಿನ್ನಿಷ್ಟನಮ್ಮ. ಹೋಗ್ಲಿ ಬಿಡು, ನಮ್ಮನ್ ಯಾಕೆ ಬರಕ್ಕೆ ಹೇಳ್ದೆ ಅದನ್ನೇ ಹೇಳಮ್ಮ. ಮಗುಗೆ ತುಲಾಭಾರ ಮಾಡಿಸೋದಕ್ಕೆ. ತುಲಾಭಾರನ? ತುಲಾಭಾರನ? ಇದ್ದಕ್ಕಿದ್ದ ಹಾಗೆ ಯಾಕೆ? ಅಮ್ಮೋರಿಗೆ ರಾಹುಲ್ ಅವರು ಅಂದ್ರೆ ಎಷ್ಟು ಇಷ್ಟನೋ ಎಲ್ರಿಗೂ ಗೊತ್ತಿದೆ. ಒಂದ್ಸಲ ರಾಹುಲ್ ಅವ್ರಿಗೆ ಆರೋಗ್ಯ ಸರಿ ಇಲ್ದೇ ಇದ್ದಾಗ ಕಷ್ಟಪಡ್ತಾ ಇರ್ಬೇಕಾದ್ರೆ ಅಮ್ಮವರು ರಾಹುಲ್ ಅವ್ರ ಆರೋಗ್ಯ ಸರಿ ಹೋಗ್ಬೇಕು ಅಂತ ಹೋಗ್ದಿರೋ ದೇವಸ್ಥಾನನೇ ಇಲ್ವಂತೆ. ಅವ್ರ ಆರೋಗ್ಯ ಸರಿ ಹೋದ್ರೆ ದೇವಸ್ಥಾನದಲ್ಲಿ ರಾಹುಲ್ ಅವ್ರಿಗೆ ತುಲಾಭಾರ ಮಾಡಿಸಿ ಅವರನ್ನ ಸರಿ ತೂಗೋಷ್ಟು ದುಡ್ಡನ್ನ ದೇವಸ್ಥಾನಕ್ಕೆ ಕೊಟ್ರಂತೆ. ಅದಕ್ಕೆ ನಾನು ಕೂಡ ನನ್ನ ಮಗುಗೆ ತುಲಾಭಾರ ಮಾಡ್ಸೋಣ ಅಂತ ಅನ್ಕೋತಿದ್ದೀನಿ. ಅವಾಗ ರಾಹುಲ್ ಅವ್ರಿಗೋಸ್ಕರ ಅಮ್ಮೋರ್ ಹೇಗ್ ಬೇಡ್ಕೊಂಡಿದ್ರು, ನಾನು ಕೂಡ ನನ್ನ ವಿದ್ಯಾಗೋಸ್ಕರ ತುಲಾಭಾರ ಮಾಡ್ಸೋಣ ಅಂತಿದ್ದೀನಿ. ದೂರ ಆಗಿದೆ ಅನ್ಕೊಂಡಿದ್ ನನ್ ಮಗು ಕ್ಷೇಮವಾಗಿ ವಾಪಸ್ ಸಿಕ್ಕಿರೋದಕ್ಕೆ ಆ ದೇವ್ರಿಗೆ ಈ ರೀತಿ ಕೃತಜ್ಞತೆ ಹೇಳೋಣ ಅನ್ಕೋತಿದ್ದೀನಿ. ನಿನ್ ಮಗು ಅಂದ್ರೆ ಏನೇ? ಮತ್ತೆ ಸಿಗೋದು ಅಂತಂದ್ರೆ ಏನು? ಇಷ್ಟಕ್ಕೂ ಏನ್ ಮಾತಾಡ್ತಿದ್ಯಾ ನೀನು? ಹೌದು, ನನ್ ಮಗುನೇ. ಯಾಕೆ ನನ್ನ ವಿದ್ಯೆನ ದೂರ ಮಾಡ್ತಿದ್ದೀರಾ? ಅವಳು ರಾಹುಲ್ ಅವ್ರಿಗೆ ಸಿಕ್ಕಿದ್ರು ಅವಳಿಂದಾನೇ ಅಲ್ವಾ ನಾನ್ ತಾಯಿತನಕ್ಕೆ ಹತ್ರ ಆಗಿದ್ದು. ನನ್ ಮಗು ನನಗ್ ದೂರ ಆಗಿದ್ರು ನೋವಿಂದ ಹೊರಗಡೆ ಬಂದೆ. ಅದಕ್ಕೆ ಈಗಿದು ನನ್ ಮಗು ಅಂತಿದ್ದೀನಿ. ನೀವು ಕೂಡ ಹಾಗೆ ಅನ್ಕೊಳ್ಳಿ, ಸ್ವಂತ ಮೊಮ್ಮಗಳ ಹಾಗೇನೆ ನೋಡ್ಕೊಳ್ಳಿ. ನಿನ್ ಮನಸ್ಸಿಗಿಷ್ಟ ಆಗಿತ್ತು ನಮಗಿಷ್ಟ ಆಗದೆ ಇರೋದಕ್ಕೆ ಹೇಗ್ ಸಾಧ್ಯ? ಮಗು ಸಿಕ್ಕಿದ ದೇವಸ್ಥಾನದಲ್ಲೇ ಆ ದೇವ್ರಿಗೆ ತುಲಾಭಾರ ಮಾಡ್ಸೋಣ ಅಂತಿದ್ದೀನಿ. ನೀವ್ ಅದಕ್ಕೆ ಏರ್ಪಾಡ್ ಮಾಡ್ತೀರಾ ಅಂತಾನೆ ನಿಮ್ಮನ್ ಕರ್ಸಿರೋದು. ನಿನ್ನ ನಿರ್ಧಾರ ಒಳ್ಳೇದೇ ಆದ್ರೆ ನಾವ್ಯಾಕಮ್ಮ ಮಾಡ್ಬೇಕು? ಮಗುನ ನಿಮ್ಮ ಅತ್ತೆಯವ್ರು ಚೆನ್ನಾಗಿ ನೋಡ್ಕೋತಿದ್ದಾರೆ ಅಂದ್ಯಲ್ಲ, ಅವ್ರಿಗೆ ಗೊತ್ತಾದ್ರೆ ಈ ತುಲಾಭಾರನ ಇನ್ನೂ ಚೆನ್ನಾಗೆ ಯಾವ ಲೋಪನೂ ಇಲ್ದಿರೋ ಹಾಗೆ ಮತ್ತೆ ಮಾಡಿಸ್ತಾರಲ್ವಾ ಅವರು. ಈ ಮನೇಲಿ ನಾನು ಅನ್ಕೊಳ್ಳೋದೆಲ್ಲ ನಡೆದಿದ್ರೆ ನಿಮಗೆ ಯಾಕೆ ಬರಕ್ ಹೇಳ್ತಿದ್ದೆ? ನನಗಿಷ್ಟ ಆಗಿದ್ದನ್ನ ವಾಗ್ದೇವಿಯವ್ರು ಯಾಕೆ ಮಾಡ್ತಾರಮ್ಮ? ಒಂದ್ ವೇಳೆ ಇದು ಒಳ್ಳೆ ಸುದ್ದಿನೇ ಆಗಿದ್ರು ನನ್ನ ಆಲೋಚನೆ ಆಗಿರೋದಕ್ಕೆ ತಕ್ಷಣ ಬದಲಾಯಿಸ್ಬಿಡ್ತಾರೆ. ನಿಜಾನೇ ಬಿಡು, ಅವ್ರು ಬದಲಾಗೋವರೆಗೂ ನಿನ್ನ ಜೀವನ ಸರಿ ಹೋಗಲ್ಲ. ಬದಲಾಗ್ಬೇಕಾಗಿರೋದು ವಾಗ್ದೇವಿಯವರಲ್ಲ, ರಾಹುಲ್ ಅವರು. ನಡೆಯತ್ತಮ್ಮ, ನಿನ್ ಒಳ್ಳೆ ಮನ್ಸಿಗೆ ಎಲ್ಲ ಒಳ್ಳೇದೇ ಆಗತ್ತೆ. ನೀನ್ ಕೇಳ್ಕೊಂಡ ಹಾಗೇನೆ ದೇವಸ್ಥಾನದಲ್ಲಿ ಏರ್ಪಾಡನ್ನೆಲ್ಲ ಮಾಡಿ ನಿನಗೆ ನಾವು ಫೋನ್ ಮಾಡ್ತೀವಮ್ಮ. ಸರಿಯಪ್ಪ. ಅಮ್ಮ, ನೀನ್ ಯಾವ ಪರಿಸ್ಥಿತಿನಲ್ಲೂ ಈ ವಿಷಯ ವಾಗ್ದೇವಿಯವ್ರಿಗೆ ಗೊತ್ತಾಗ್ದೇ ಇರೋ ಹಾಗೆ ನೋಡ್ಕೋ. ನನಗ್ಯಾಕೆ ಹೇಳ್ತಿದ್ಯಾ? ಎಲ್ಲಿ ಏನ್ ಮಾತಾಡ್ಬೇಕು ಅಂತ ನನಗ್ ಗೊತ್ತಿಲ್ವಾ? ಗೊತ್ತಿಲ್ಲ ಅಂತ ಅಲ್ಲಮ್ಮ, ಅದೇ ನಿಜ. ಅದಕ್ಕೆ ಮುಖ್ಯವಾದ ವಿಷಯಗಳನ್ನ ನಿನ್ ಹತ್ರ ಹೇಳೋದಕ್ಕೆ ಭಯ ಆಗತ್ತೆ. ನಿನ್ನಿಂದ ಅಪ್ಪನಿಂದ ಕೆಲವು ವಿಷಯಗಳು ಮುಚ್ಚಿಡ್ಬೇಕಾಗಿ ಬಂದಿದೆ. ಏನೇ ಅದು? ನೋಡಿದ್ರಪ್ಪ, ಏನೋ ಸುಮ್ನೆ ಹೇಳಿದ್ರೇನೆ ಎಷ್ಟು ಆಸೆಯಿಂದ ಕೇಳ್ತಿದ್ದಾಳೆ. ನಿಮ್ಮ ಅಮ್ಮನ ಬಗ್ಗೆ ನಿನ್ಗೆ ಗೊತ್ತಿರೋದೇ ಅಲ್ವೇನಮ್ಮ? ಸರಿಯಪ್ಪ, ನೀವೇನ್ ಹೊರಡಿ. ಸರಿ, ಹೋಗ್ ಬರ್ತೀವಿ. ಮಗು ಹುಷಾರು. ಬನ್ರಿ. ಹೋಗ್ ಬರ್ತೀವಮ್ಮ. ಓ ಏನಮ್ಮ? ಏನ್ ಭಾಷಿಣಿ, ಮನೆಗೆ ನಿಮ್ಮ ಅಪ್ಪ ಅಮ್ಮ ಬಂದಿರೋ ಹಾಗಿದ್ದಾರೆ? ಹೌದು ರೀ, ನಾನೇ ಬನ್ನಿ ಅಂತ ಹೇಳಿದ್ದೆ. ನೀನಾ? ಯಾಕೆ ಭಾಷಿಣಿ? ನಮ್ ವಿದ್ಯಾ ಸಿಕ್ಕಿದ ದೇವಸ್ಥಾನದಲ್ಲೇ ದೇವ್ರಿಗೆ ತುಲಾಭಾರ ಮಾಡ್ಸೋಣ ಅಂತ ಕೇಳ್ಕೊಂಡಿದ್ದೆ. ಆ ಏರ್ಪಾಡ್ ಮಾಡ್ತಾರೆ ಅಂತಾನೆ ಇಲ್ಲಿಗೆ ಕರೆಸಿದ್ದು. ವೆರಿ ಗುಡ್ ಭಾಷಿಣಿ. ಆದ್ರೆ ನಿಮ್ಮವ್ರಿಗೆ ಸುಮ್ನೆ ಯಾಕೆ ಈ ತೊಂದ್ರೆ? ಮೇಡಮ್ಗೆ ಹೇಳಿದ್ರೆ ತುಂಬಾ ಗ್ರ್ಯಾಂಡ್ ಆಗೇ ಮಾಡಿಸ್ತಾರಲ್ವಾ?
ನನಗಿಷ್ಟ ಅಂತ ನನಗ್ ಬೇಕು ಅಂತ ಮೇಡಮ್ಗೆ ಹೇಳಿದ್ರೆ ಮಾಡಿಸ್ತಾರಾ? ಮೇಡಮ್ ಕೋಪದಿಂದ ನನ್ ಕೋರಿಕೆಗೆ ಅಡ್ಡ ಬರೋದು ನನಗಿಷ್ಟ ಇಲ್ಲ. ಅದಕ್ಕೆ ಗೊತ್ತಾಗ್ದಾಗ ಮಾಡ್ಸಿದ್ರೇನೆ ಒಳ್ಳೇದು ಅಂತ ಅವ್ರಿಗೆ ಹೇಳಿದ್ದೀನಿ. ನೀವು ಕೂಡ ಮೇಡಮ್ಗೆ ಹೇಳ್ಬೇಡಿ ಪ್ಲೀಸ್. ಸರಿ, ಹೇಳಲ್ಲ ಬಿಡು. ವಿದ್ಯಾಗೋಸ್ಕರ ಇಷ್ಟೊಂದು ಕೇರ್ ಮಾಡ್ತಿದ್ದಾಳೆ ಅಂದ್ರೆ ಅಟ್ಲೀಸ್ಟ್ ಅವಳಿಗೋಸ್ಕರನಾದ್ರೂ ಇವಳು ಈ ಮನೇಲಿದ್ರೆ ಸಾಕು.